ಇನ್ನು ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮೇಳೈಸ್ತಾ ಇದೆ. ಕಾಡಿನಿಂದ ನಾಡಿಗೆ ಆಗಮಿಸಿದೆ ಗಜಪಡೆ. ಅಭಿಮನ್ಯು ಸಾರಥ್ಯದಲ್ಲಿ ಮೈಸೂರಿಗೆ ಗಜಪಡೆ ಎಂಟ್ರಿ ಕೊಟ್ಟಿದೆ. ದಸರಾ ವೈಭವವನ್ನ ಹೆಚ್ಚಿಸ್ತಾ ಇದೆ ಈ ಗಜಪಡೆ. ಇವತ್ತು ಆನೆಗಳಿಗೆ ತೂಕ ಪರೀಕ್ಷೆ ನಡೆಯೋದಿದೆ. ಧನ್ವಂತರಿ ರಸ್ತೆಯ ಸಾಯಿರಾಮ್ ಮಾಪನ ಕೇಂದ್ರದಲ್ಲಿ ಆನೆಗಳ ತೂಕ ಹಾಕಲಾಗುತ್ತೆ. ಕ್ಯಾಪ್ಟನ್ ಅಭಿಮನ್ಯು ಹಿಂದಿಕ್ಕಿದೆ. ಭೀಮಾ ತೂಕದಲ್ಲಿ ಬರೋಬ್ಬರಿ 5465 ಕೆಜಿ ತೂಗಿದೆ ದಸರಾ ಆನೆ ಭೀಮಾ. ಬಸವಣ್ಣ ಒಂಚೂರು ಹಿಂದೆ ಬಂದಣ. ಬಸವಣ್ಣ ಒಂಚೂರು ಹಿಂದೆ ಬನ್ನಿ. ಅದನ್ನೇ ಅಂದಿದ್ದು. ಗೊತ್ತರ ಹಂಗೆ ಬಸವಣ್ಣ ಒಂಚೂರು ಹಿಂದೆ ಬನ್ನಿ ಅಣ್ಣ. ಯಾವ್ದಿದು ಏಕಲವ್ಯ. ಸಂಸ್ಕೃತದಲ್ಲಿ ಮೈಸೂರಿನಲ್ಲಿ ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯಲ್ಲಾಗ್ತಾ ಇರುವಂತದ್ದು ವಿಶೇಷ ಗಮನಿಸ್ತಾ ಇರಬಹುದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯಲ್ಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನ ಭೀಮಾ ಪಡೆದಿರುವಂತದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಿಸಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮಾ 5465 ಕೆಜಿ ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂತದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 ಕೆಜಿಯನ್ನು ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕ ಹಾಕಲಾಗಿರುವಂತದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನ ದಸರಾ ಗಜಪಡೆಗಳಾಗ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂತದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವರ್, ಕನ್ನಡ, ಮೈಸೂರು. ಇನ್ನು ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮೇಳೈಸ್ತಾ ಇದೆ. ಕಾಡಿನಿಂದ ನಾಡಿಗೆ ಆಗಮಿಸಿದೆ ಗಜಪಡೆ. ಅಭಿಮನ್ಯು ಸಾರಥ್ಯದಲ್ಲಿ ಮೈಸೂರಿಗೆ ಗಜಪಡೆ ಎಂಟ್ರಿ ಕೊಟ್ಟಿದೆ. ದಸರಾ ವೈಭವವನ್ನ ಹೆಚ್ಚಿಸ್ತಾ ಇದೆ ಈ ಗಜಪಡೆ. ಇವತ್ತು ಆನೆಗಳಿಗೆ ತೂಕ ಪರೀಕ್ಷೆ ನಡೆಯೋದಿದೆ. ಧನ್ವಂತರಿ ರಸ್ತೆಯ ಸಾಯಿರಾಮ್ ಮಾಪನ ಕೇಂದ್ರದಲ್ಲಿ ಆನೆಗಳ ತೂಕ ಹಾಕಲಾಗುತ್ತೆ. ಕ್ಯಾಪ್ಟನ್ ಅಭಿಮನ್ಯು ಹಿಂದಿಕ್ಕಿದೆ. ಭೀಮಾ ತೂಕದಲ್ಲಿ ಬರೋಬ್ಬರಿ 5465 ಕೆಜಿ ತೂಗಿದೆ ದಸರಾ ಆನೆ ಭೀಮಾ. ಬಸವಣ್ಣ ಒಂಚೂರು ಹಿಂದೆ ಬಂದಣ. ಬಸವಣ್ಣ ಒಂಚೂರು ಹಿಂದೆ ಬನ್ನಿ. ಅದನ್ನೇ ಅಂದಿದ್ದು. ಗೊತ್ತರ ಹಂಗೆ ಬಸವಣ್ಣ ಒಂಚೂರು ಹಿಂದೆ ಬನ್ನಿ ಅಣ್ಣ. ಯಾವ್ದಿದು ಏಕಲವ್ಯ. ಸಂಸ್ಕೃತದಲ್ಲಿ ಮೈಸೂರಿನಲ್ಲಿ ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜ ಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯಲ್ಲಾಗ್ತಾ ಇರುವಂತದ್ದು ವಿಶೇಷ ಗಮನಿಸ್ತಾ ಇರಬಹುದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯಲ್ಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನ ಭೀಮಾ ಪಡೆದಿರುವಂತದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಿಸಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮಾ 5465 ಕೆಜಿ ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂತದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 ಕೆಜಿಯನ್ನು ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆ
ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕ ಹಾಕಲಾಗಿರುವಂತದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನ ದಸರಾ ಗಜಪಡೆಗಳು ಹಾಕ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂತದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್, ಕನ್ನಡ, ಮೈಸೂರು. ಇನ್ನು ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮೇಳೈಸ್ತಾ ಇದೆ. ಕಾಡಿನಿಂದ ನಾಡಿಗೆ ಆಗಮಿಸಿದೆ ಗಜಪಡೆ. ಅಭಿಮನ್ಯು ಸಾರಥ್ಯದಲ್ಲಿ ಮೈಸೂರಿಗೆ ಗಜಪಡೆ ಎಂಟ್ರಿ ಕೊಟ್ಟಿದೆ. ದಸರಾ ವೈಭವವನ್ನ ಹೆಚ್ಚಿಸ್ತಾ ಇದೆ ಈ ಗಜಪಡೆ. ಇವತ್ತು ಆನೆಗಳಿಗೆ ತೂಕ ಪರೀಕ್ಷೆ ನಡೆಯುವುದಿದೆ. ಧನ್ವಂತರಿ ರಸ್ತೆಯ ಸಾಯಿರಾಮ್ ಮಾಪನ ಕೇಂದ್ರದಲ್ಲಿ ಆನೆಗಳ ತೂಕ ಹಾಕಲಾಗುತ್ತೆ. ಕ್ಯಾಪ್ಟನ್ ಅಭಿಮನ್ಯು ಹಿಂದಿಕ್ಕಿದೆ. ಭೀಮಾ ತೂಕದಲ್ಲಿ ಬರೋಬ್ಬರಿ 5465 ಕೆಜಿ ತೂಗಿದೆ ದಸರಾ ಆನೆ ಭೀಮಾ. ಬಸವಣ್ಣ ಒಂಚೂರು ಹಿಂದೆ ಬನ್ನಿಣ. ಬಸವಣ್ಣ ಒಂಚೂರು ಹಿಂದೆ ಬನ್ನಿ. ಅದನ್ನೇ ಅಂದಿದ್ದು. ಗೊತ್ರ ಹಂಗೆ ಬಸವಣ್ಣ ಒಂಚೂರು ಹಿಂದೆ ಬನ್ನಿ ಅಣ್ಣ. ಯಾವ್ದಿದು ಏಕಲವ್ಯ. ಸಾಂಸ್ಕೃತಿಕ ಮೈಸೂರಿನಲ್ಲಿ ಒಂದು ಕಡೆ ಜಿಟಿ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದಿಂದ ದಸರಾ ಗಜಪಡೆಗಳು ಹೆಜ್ಜೆಯನ್ನು ಹಾಕ್ತಾ ಇರುವಂತದ್ದು ವಿಶೇಷ ಗಮನಿಸ್ತಾ ಇರಬಹುದು. ಈಗಾಗಲೇ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಇವತ್ತು ರಾಜಬೀದಿಗಳಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ದಸರಾ ಗಜಪಡೆಗಳಿಗೆ ತೂಕದ ಪರೀಕ್ಷೆ ಮಾಡಲಾಗಿದೆ. ಇದರಲ್ಲಿ ನಂಬರ್ 1 ಸ್ಥಾನವನ್ನ ಭೀಮಾ ಪಡೆದಿರುವಂತದ್ದು. ಈಗಾಗಲೇ 9 ಆನೆಗಳಿಗೆ ತೂಕವನ್ನು ಹಾಕಲಾಗಿದ್ದು. ಈಗಾಗಲೇ ಅಭಿಮನ್ಯು 5360, ಧನಂಜಯ 5310, ಕಾವೇರಿ 3000, ಲಕ್ಷ್ಮಿ 3700, ಭೀಮಾ 5465 ಕೆಜಿ ಬರುವ ಮೂಲಕವಾಗಿ ಮೊದಲ ಸ್ಥಾನ ಪಡೆದಿರುವಂತದ್ದು. ಏಕಲವ್ಯ 5300, ಮಹೇಂದ್ರ 5100, ಕಂಜನ್ 4800, ಪ್ರಶಾಂತ 5100 ಕೆಜಿಯನ್ನ ಪಡೆದಿರುವ ಮೂಲಕವಾಗಿ ಈಗಾಗಲೇ ದಸರಾ ಗಜಪಡೆಗಳಿಗೆ ತೂಕವನ್ನು ಹಾಕಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಕೂಡ ಇವತ್ತು ತೂಕದ ಪರೀಕ್ಷೆ ಹಾಕಲಾಗಿದೆ. ಇಲ್ಲಿಂದ ಈಗಾಗಲೇ ಏನು ಗಜಪಯಣದ ಮೂಲಕ ಮೈಸೂರಿಗೆ ಬಂದಿರುವಂತಹ ದಸರಾ ಗಜಪಡೆಗಳಿಗೆ ನಾಳೆಯಿಂದ ತಾಲೀಮು ಆರಂಭ ಆಗುತ್ತೆ. ಇವತ್ತು ತೂಕ ಹಾಕಲಾಗಿರುವಂತದ್ದು. ಸೊ ನಾಳೆಯಿಂದ ಪೌಷ್ಟಿಕಾಹಾರ ಸಿಗುತ್ತೆ. ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಮೈಸೂರಿನ ರಾಜಬೀದಿಗಳಲ್ಲಿ ರಾಜಗಾಂಭೀರ್ಯದ ಹೆಜ್ಜೆಯನ್ನ ದಸರಾ ಗಜಪಡೆಗಳು ಹಾಕ್ತವೆ. ಜೊತೆಗೆ ಈ ಮೂಲಕವಾಗಿ ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ದಸರಾ ಗಜಪಡೆಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತದ್ದು. ದಸರಾದ ರಾಯಭಾರಿಗಳಾಗಿರುವಂತಹ ದಸರಾ ಗಜಪಡೆಗಳು 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಬಂದಿರುವಂತದ್ದು. ಸೊ ಹೀಗಾಗಿ ಅರಮನೆಗೆ ಮೈಸೂರಿಗೆ ಬಂದಿದೆ. ಸೊ ಈ ಮೂಲಕವಾಗಿ ಮೈಸೂರು ಇವತ್ತಿನಿಂದ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್, ಕನ್ನಡ, ಮೈಸೂರು.